ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ಅಗೇನ್ 2-3 ಮಂತ್ಸ್ ಆಯ್ತು ನಾನು ವಿಡಿಯೋಸ್ ಮಾಡಿ. ಲಾಸ್ಟ್ ವಿಡಿಯೋ ಮಾಡಿದ್ದು ಅಕ್ಷಯ ತೃತೀಯದು. ಅದಾದ್ಮೇಲೆ ಮತ್ತೆ ವಿಡಿಯೋಸ್ ಮಾಡಕ್ಕೆ ಆಗಿಲ್ಲ. ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ಹೊಸದ್ ಒಂದು ಮೈಕ್ ಕೂಡ ತರಿಸಿದ್ದೆ, ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಅನ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಗ್ಯಾಪ್ ಆಗ್ಬಿಡ್ತು. ಅಂಡ್ ನಾನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಿಲ್ಲ, ಅಂದ್ರೆ ರೆಕಾರ್ಡೇ ಮಾಡ್ತಿಲ್ಲ. ಆಕ್ಚುಲಿ ಆಗ್ತಿಲ್ಲ ರೆಕಾರ್ಡ್ ಮಾಡಕ್ಕೆ, ಸ್ವಲ್ಪ ಬಿಸಿ ಅಂತೆಲ್ಲ ಅನ್ಕೊಂಡು. ಸೊ ಇವಾಗ ಮತ್ತೆ ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಇದು ಹಾಲ್ ವಿಡಿಯೋ. ಅಜಿಯೋ ಅಂಡ್ ಮೀಶೋ ಇಂದ ಸ್ವಲ್ಪ ಡ್ರೆಸ್ ಗಳನ್ನ ತರಿಸಿದ್ದೆ, ಸೊ ಅದನ್ನ ತೋರಿಸ್ತೀನಿ ಇವತ್ತು. ಅಂಡ್ ಇದು ತರಿಸಿ ತುಂಬಾ ಡೇಸ್ ಆಯ್ತು, ಲೈಕ್ 2 ಮಂತ್ಸ್ ಮೇಲ್ ಆಯ್ತು. ನಾನು ವಿಡಿಯೋಸ್ ಮಾಡೋಣ ಅಂತ ಹೊರಗಡೆನೆ ಇಟ್ಟಿದ್ದೀನಿ, ಮಾಡಕ್ ಆಗಿರ್ಲಿಲ್ಲ. ಅಂಡ್ ಇವತ್ ಮಾಡ್ತಾ ಇದ್ದೀನಿ. ಅಂಡ್ ಅದ್ರಲ್ಲಿ 2 ಡ್ರೆಸ್ ಯೂಸ್ ಮಾಡ್ಬಿಟ್ಟಿದೀನಿ. ಸೊ 6+2 ಎಲ್ಲಾ ಡ್ರೆಸ್ ಗಳನ್ನ ತೋರಿಸ್ತೀನಿ ಇವಾಗ. ಸೊ ಇಷ್ಟು ಡ್ರೆಸ್ ಗಳಿದೆ, ಇಲ್ಲಿ 6 ಇದೆ, +2 ಯೂಸ್ ಮಾಡಿರೋದು ಅಲ್ಲಿ ಪಕ್ಕ ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಅಂಡ್ ಇದನ್ನು ತೋರಿಸ್ತೀನಿ. ಸೊ ಅಂಡ್ ಇದು ಲೈಕ್ ಎಲ್ಲಾ ಡ್ರೆಸ್ ಗಳಿಗೂ ನಾನ್ ಪೇ ಮಾಡಿರೋದು ಬಿಲೋ 500. ನಾನು ಪ್ರೈಸ್ ಕೂಡ ಹೇಳ್ತೀನಿ, ಆಫರ್ಡಬಲ್ ಪ್ರೈಸ್ ಇದೆ ಎಲ್ಲಾನು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಡ್ರೆಸ್ ಬಂದು ಇದು ಮೀಶೋ ಇಂದ ಪರ್ಪಲ್ ಕಲರ್ ಇದೆ. ಅಂಡ್ ನನ್ಗೆ ಇತ್ತೀಚೆಗೆ ಈ ತರ ಡ್ರೆಸ್ ಗಳು ಇಷ್ಟ ಆಗ್ತಿದೆ, ಅಂದ್ರೆ 1 ಪೀಸ್ ಇಷ್ಟ ಆಗ್ತಿದೆ. ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನ್ಸುತ್ತೆ ಹಾಕೊಂಡಾಗೆಲ್ಲ. ಸೊ ಈ ತರ ತಗೊಂತಾ ಇದೀನಿ ಇವಾಗ. ಅಂಡ್ ನೀವು ನೋಡ್ಬೋದು ಡ್ರೆಸ್ ಈ ತರ ಇದೆ. ನಾನು ಇದಾಕ್ ಕೂಡ ತೋರಿಸ್ತೀನಿ. ಫಸ್ಟ್ ಈ ತರ ಒಂದ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಂಡ್ ಇಲ್ಲಿ ಇದು ನೆಕ್ಟೆಡ್ ಬರುತ್ತೆ ಸ್ಲೀವ್ಸ್, ಅಂಡ್ ಇಲ್ಲಿ ಎಲಾಸ್ಟಿಕ್ ಇದೆ. ಅಂಡ್ ಹಿಂದೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ನಂಗೆ ಸ್ವಲ್ಪ ಲೂಸು, ಬಟ್ ಟೈ ಇರೋದಕ್ಕೆ ಹಿಂದೆ ಟೈ ಮಾಡ್ಕೊಂತೀನಿ. ಸೊ ಅದು ಪರ್ಫೆಕ್ಟ್ ಅಂತಾನೆ ಅನ್ಸುತ್ತೆ. ಸೊ ಈಗಿದೆ. ಸೊ ನೀವು ನೋಡ್ಬೋದು ಡ್ರೆಸ್ ಈ ತರ ಇದೆ. ಅಂಡ್ ನಾನು ಫಸ್ಟ್ ಹೇಳ್ದಂಗೆ ಇಲ್ಲಿ ನೆಟ್ಟೆಡ್ ಕೊಟ್ಟಿದ್ದಾರೆ. ಅಂಡ್ ಹಿಂದೆ ಒಂದು ಟ್ಯಾಗ್ ಇದೆ, ಸ್ವಲ್ಪ ಲೂಸ್ ಇದೆ, ಬಟ್ ಇಟ್ಸ್ ಓಕೆ. ಟ್ಯಾಗ್ ಇರೋದಕ್ಕೆ ಏನ್ ಅನ್ಸಲ್ಲ. ಸೊ ಇದು ನಾನು ತಗೊಂಡಿದ್ದು ಮೀಶೋದಲ್ಲಿ. ಅಂಡ್ ನಾನ್ ಪೇ ಮಾಡಿರೋದು 475 ರುಪೀಸ್, ಅಂದ್ರೆ 475 ರೂಪಾಯಿ ಪೇ ಮಾಡಿದ್ದೀನಿ. ಅಂಡ್ ನೀವು ಲೆಂತ್ ನೋಡ್ಬೋದು, ನಂಗೆ ಇಷ್ಟ ಬರುತ್ತೆ, ಅಂದ್ರೆ ಆಲ್ಮೋಸ್ಟ್ ಆಂಕಲ್ ವರ್ಗುನು ಬರುತ್ತೆ, ಇಲ್ಲಿವರೆಗೂ. ಅಂಡ್ ನಾನ್ ತಗೊಳ್ಳೋ ಸೈಜ್ ಬಂದು MRL ತಗೊಂತೀನಿ, ಯಾಕಂದ್ರೆ ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ನನಗೆ ಲೆಂತ್ ಕೂಡ ಜಾಸ್ತಿ ಬೇಕು. ಅಂಡ್ ಕಂಫರ್ಟಬಲ್ ಆಗಿರ್ಲಿ ಅಂತ ಅಂದ್ಬಿಟ್ಟು. ಸೊ ಈ ತರ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು ಆಲ್ರೆಡಿ ಯೂಸ್ ಮಾಡಿದೀನಿ ನಾನು. ಅಂಡ್ ಇದು ಬ್ಲೂ ಕಲರ್ ಇದೆ, ನೀವು ನೋಡ್ತಿರ್ಬೋದು. ಅಂಡ್ ಫ್ಲೋರಲ್ ಪ್ರಿಂಟ್ ಇದೆ ವೈಟ್ ಕಲರ್ ಅಲ್ಲಿ. ಇದನ್ನು ಕೂಡ ಹಂಗೇನೆ ಲೆಂತ್ ಜಾಸ್ತಿ ಇರೋದೇ ತಗೊಂಡಿದೀನಿ ನಾನು. ಈ ತರ ಕಾಣಿಸುತ್ತೆ. ಅಂಡ್ ಸ್ವಲ್ಪ ದೊಡ್ಡನು ಇದೆ. ಅಂಡ್ ಇದಕ್ಕೂ ಟ್ಯಾಗ್ ಇರೋದ್ರಿಂದ ಪ್ರಾಬ್ಲಮ್ ಏನಿಲ್ಲ. ಸೊ ಇದನ್ನು ಮೀಶೋದಲ್ಲೇನೆ. ಅಂಡ್ ವೇರ್ ಮಾಡಿ ತೋರಿಸ್ತೀನಿ ನಾನು. ಅಂಡ್ ನಂಗೆ ಡ್ರೆಸ್ ಬಂದು ಈ ತರ ಕಾಣಿಸುತ್ತೆ ವೇರ್ ಮಾಡುತ್ತೆ. ಸ್ಲೀವ್ಸ್ ಕೂಡ ಸೇಮೇನೆ, ನೆಟ್ಟೆಡ್ ಇದೆ. ಅಂಡ್ ಹಿಂದೆ ಟ್ಯಾಗ್ ಇದೆ. ಸೊ ಇದು ತಗೊಂಡಿದ್ದು ಮೀಶೋದಲ್ಲಿ. ಅಂಡ್ ನಾನ್ ಪೇ ಮಾಡಿರೋದು ಇದಕ್ಕೆ 330. ಸೊ ಲೆಂತ್ ಬಂದು ಇಲ್ಲಿವರೆಗೂ ಬರುತ್ತೆ, ಸೇಮ್ ಲಾಸ್ಟ್ ಡ್ರೆಸ್ ತೋರ್ಸಂಗೆ ಆಂಕಲ್ ವರ್ಗುನು. ಅಂಡ್ ಲೆಂತ್ ಒಳಗಡೆ ಲೈನಿಂಗ್ ಬಂದು ಇಲ್ಲಿವರೆಗೂ ಇದೆ, ನೀವರೆಗೂ. ಸೊ ಈ ತರ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು ಮೀಶೋದೇನೆ. ಅಂಡ್ ಓಪನ್ ಮಾಡಿ ತೋರಿಸ್ತೀನಿ. ಈ ತರ ಇದೆ. ಸ್ಲೀವ್ಸ್ ಬಂದು ಈ ತರ ಇದೆ. ಅಂಡ್ ಇಲ್ಲಿ ಮುಂದೆ ಎಲಾಸ್ಟಿಕ್ ಬರುತ್ತಲ್ಲ, ಈ ತರ. ಅಂಡ್ ಬ್ಯಾಕ್ ಸೈಡ್ ಕೂಡ ಎಲಾಸ್ಟಿಕ್ ಇದೆ. ಆಕ್ಚುಲಿ ಇದೇ ತರ ಸೇಮ್ ಡ್ರೆಸ್ ಇದೆ ನನ್ನ ಹತ್ರ, ಸೇಮ್ ಪ್ರಿಂಟ್ ಎಲ್ಲ ಸೇಮ್, ಕಲರ್ ಮಾತ್ರ ಚೇಂಜ್. ಲೈಟ್ ಗ್ರೀನ್ ಕಲರ್ ಒಂದು ಡ್ರೆಸ್ ಇದೆ, ನಾನು ನೋಡ್ದೆ ಮತ್ತೆ ಸೇಮ್ ಬುಕ್ ಮಾಡ್ಬಿಟ್ಟಿದ್ದೆ. ಅಂಡ್ ಕ್ಯಾನ್ಸಲ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಡೆ, ಕಲರ್ ಡಿಫ್ರೆಂಟ್ ಅಲ್ವಾ ಅಂದ್ಬಿಟ್ಟು. ಸೊ ಸ್ಲೀವ್ಸ್ ಬಂದು ಈ ತರ. ಅಂಡ್ ಇಲ್ಲಿ ಎಲಾಸ್ಟಿಕ್. ಸೊ ಈಗ ಕಾಣಿಸುತ್ತೆ, ವೈಟ್ ಅಂಡ್ ಲ್ಯಾವೆಂಡರ್ ಪ್ರಿಂಟ್ ಅಲ್ಲಿದೆ. ವೇರ್ ಮಾಡಿ ಕೂಡ ತೋರಿಸ್ತೀನಿ ನಾನು. ಸೊ ಡ್ರೆಸ್ ಬಂದು ಈ ತರ ಕಾಣಿಸುತ್ತೆ, ನೀವು ನೋಡ್ಬಹುದು. ಮುಂದೆ ನಾನು ಫ್ರಂಟ್ ಬಂದು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಎಲಾಸ್ಟಿಕ್ ಇದೆ ಫುಲ್ಲು, ಇಲ್ಲೂ ಅಂಡ್ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲೂ. ಸೊ ಈ ತರ ಕಾಣಿಸುತ್ತೆ. ಅಂಡ್ ಇದು ಮೀಶೋದೆ. ನಾನ್ ಪೇ ಮಾಡಿರೋದು 305 ರೂಪಾಯಿ, 305 ರುಪೀಸ್ ಪೇ ಮಾಡಿದ್ದೀನಿ. ಅಂಡ್ ನೀವು ನೋಡ್ಬೋದು ಲೆಂತ್ ಸೇಮ್ ಇದೆ, ನಿಮ್ಮಿಂದ ಕೆಳಗಡೆ. ಅಂಡ್ ಈ ತರ ಕಾಣಿಸುತ್ತೆ. ಸ್ವಲ್ಪ ಎಲ್ಲ ಇದೇ ತರ ತಗೊಂಡಿದೀನಿ, ಯಾಕಂದ್ರೆ ನಾನು ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ, ಅಂದ್ರೆ ಹೋಗಿ ಬರೋದಕ್ಕೆ ಬೇಕು ಅಂತಾನೆ ತಗೊಂಡಿರೋದು. ಸೊ ಸ್ವಲ್ಪ ಈ ತರ ಇದ್ರೇನೆ ಚೆನ್ನಾಗಿರುತ್ತೆ ಅಂಡ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ತಗೊಂಡಿದೀನಿ. ಸೊ ಹೀಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಡ್ರೆಸ್ ಬಂದು ಇದು ಬ್ಲೂ ಅಂಡ್ ವೈಟ್ ಕಲರ್ದು. ಓಪನ್ ಮಾಡಿ ತೋರಿಸ್ತೀನಿ. ನೀವ್ ಅನ್ಕೊಬಹುದು 300-400 ರುಪೀಸ್ ಡ್ರೆಸ್ ಯಾಕೆ ಇಷ್ಟು ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಇದ್ದಾರೆ, ನಾನು ನೋಡಿದೀನಿ ಕಾಮೆಂಟ್ಸ್ ನ.
ಸೊ ಏನಿಲ್ಲ, ಅಂದ್ರೆ ಯೂಸ್ ಆಗೋರ್ಗಾದ್ರೂ ಯೂಸ್ ಆಗ್ಲಿ ಅಂದ್ಬಿಟ್ಟು ಅಷ್ಟೇ ಹಾಲ್ ವಿಡಿಯೋ ಮಾಡ್ತಾ ಇರೋದು. ಸೊ ಡ್ರೆಸ್ ಬಂದು ಈ ತರ ಇದೆ. ಲೈಕ್ ಇದೆಲ್ಲ ವೆರಿ ಬೇಸಿಕ್ ಅಂಡ್ ಮಿನಿಮಲ್ ಡ್ರೆಸ್ ಗಳೇನೆ, ಅಂತ ಸ್ಪೆಷಲ್ ಏನು ಇಲ್ಲ. ಬಟ್ ಏನಂದ್ರೆ ಕಂಫರ್ಟಬಲ್ ಆಗಿರುತ್ತೆ ಡ್ರೆಸ್ಗಳು ಅಂಡ್ ರೀಸನಬಲ್ ಪ್ರೈಸ್ ಇರೋದ್ರಿಂದ ತಗೊಂಡಿದೀನಿ ಅಂಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಈ ತರ. ಅಂಡ್ ಸ್ಲೀವ್ಸ್ ಇಷ್ಟಿದೆ, ಇಲ್ಲಿ ಲಾಸ್ಟ್ ಅಲ್ಲಿ ಎಲಾಸ್ಟಿಕ್ ಇದೆ. ನಾನು ವೇರ್ ಮಾಡಿ ತೋರಿಸ್ತೀನಿ ಇದು. ಸೊ ಡ್ರೆಸ್ ಬಂದು ಈ ತರ ಕಾಣಿಸುತ್ತೆ. ಹಿಂದೆ ಟ್ಯಾಗ್ ಏನು ಇಲ್ಲ, ಸ್ವಲ್ಪ ಲೂಸ್ ಕೂಡ ಇದೆ ನನಗಿದು, ಬಟ್ ಇರ್ಲಿ ಅಂತ ಇಟ್ಕೊಂಡಿದೀನಿ. ಮುಂದೆ ಬಂದು ತೋರಿಸ್ಬೇಕಂದ್ರೆ ನೆಕ್ ಲೈನ್ ಈ ತರ ಕಾಣಿಸುತ್ತೆ ಅಂಡ್ ಇಲ್ಲಿ ಸ್ಲೀವ್ಸ್ ಈ ತರ ಇದೆ. ನಂಗೆ ಟು ಬಿ ಆನೆಸ್ಟ್ ಈ ತರ ಸ್ಲೀವ್ಸ್ ಇಷ್ಟ ಆಗಲ್ಲ. ಅಂದ್ರೆ ಸ್ವಲ್ಪ ಇಲ್ಲಿವರೆಗಿದ್ರೆ ಮಿನಿ ಸ್ಲೀವ್ಸ್ ತರ, ಮೆಗಾ ಸ್ಲೀವ್ಸ್ ತರ ಇದ್ರೆ ನಂಗೆ ಸ್ವಲ್ಪ ಇಲ್ಲಿವರೆಗೆ ಬೇಕು. ಬಟ್ ಎಕ್ಸ್ಚೇಂಜ್ ಮಾಡೋದ್ ಬೇಡ ಅಂತ ಇಟ್ಕೊಂಡಿದೀನಿ. ಎಷ್ಟ್ ದಿನ ಆಗುತ್ತೆ ಅಷ್ಟ್ ದಿನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಂಡ್ ಸ್ವಲ್ಪ ದೂರ ಹೋಗಿ ನೋಡಿದ್ರೆ ಲೆಂತ್ ಸೇಮ್ ಇಲ್ಲಿವರೆಗೆ ಕಾಣಿಸುತ್ತೆ. ಅಂಡ್ ಡ್ರೆಸ್ ಬಂದು ಈ ಡ್ರೆಸ್ ತಗೊಂಡಿರೋದು ಮೀಶೋದಲ್ಲೇನೆ. ಅಂಡ್ ಈ ಡ್ರೆಸ್ ಪ್ರೈಸ್ ಬಂದು 291 ರುಪೀಸ್ ಪೇ ಮಾಡಿದೀನಿ, ಅಂದ್ರೆ 291 ರೂಪಾಯಿ. ನಾನ್ ತಗೊಂಡು 2 ಮಂತ್ಸ್ ಬ್ಯಾಕ್ ತಗೊಂಡಿದ್ದು ನಾನು. ಮೇ ಬಿ ಇವಾಗ ಪ್ರೈಸ್ ವೇರಿ ಇರ್ಬೋದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಅನ್ಸುತ್ತೆ ಈ ತರ ಡ್ರೆಸ್, ಅಂದ್ರೆ ಈ ಡ್ರೆಸ್. ಸೊ ಹೀಗಿದೆ. ಅಂಡ್ ಕಲರ್ ಆಪ್ಷನ್ಸ್ ಕೂಡ ತುಂಬಾ ಇದೆ, ನೀವು ಚೆಕ್ ಮಾಡಬಹುದು. ಬೇರೆ ಕಲರ್ಸ್ ಕೂಡ ತಗೊಬಹುದು. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು ಓಪನ್ ಮಾಡಿ ತೋರಿಸ್ತೀನಿ. ಪಿಂಕ್ ಕಲರ್ ಅಲ್ಲಿ ಇದೆ. ಸಾರಿ. ಸೊ ನೀವು ನೋಡ್ಬೋದು ಡ್ರೆಸ್ ಬಂದು ಈ ತರ ಇದೆ. ಅಂಡ್ ಇದು ಬಟರ್ಫ್ಲೈ ಸ್ಲೀವ್ಸ್ ಇದೆ. ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಇದನ್ನ. ಸೊ ಡ್ರೆಸ್ ಬಂದು ಈ ತರ ಕಾಣಿಸುತ್ತೆ, ನೋಡ್ಬಹುದು. ಬ್ಯಾಕ್ ಸೈಡ್ ಹೀಗಿದೆ ಅಂಡ್ ಫ್ರಂಟ್ ಬಂದ್ರೆ ನೆಕ್ ಲೈನ್ ಈ ತರ ಇದೆ ವಿ ಶೇಪ್ ಅಲ್ಲಿ. ಅಂಡ್ ಬ್ಯಾಕ್ ಸೈಡ್ ಕೂಡ ಸೇಮ್ ಇದೆ ಆಲ್ಮೋಸ್ಟ್ ವಿ ಅಲ್ಲಿ. ನಾನು ಟ್ಯಾಗ್ ರಿಮೂವ್ ಮಾಡಿಲ್ಲ ಇನ್ನ, ಸೊ ಹಾಗೆ ಇದೆ. ಅಂಡ್ ಸ್ಲೀವ್ಸ್ ಬಂದು ಈ ತರ ಬಟರ್ಫ್ಲೈ ಸ್ಲೀವ್ಸ್ ಇದೆ. ಎಲಾಸ್ಟಿಕ್ ಇಲ್ಲಿರೋದಕ್ಕೆ ನಂಗೆ ಈ ತರ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಎಲಾಸ್ಟಿಕ್ ಇತ್ತು. ಅಂಡ್ ಇಲ್ಲಿ ಎಲಾಸ್ಟಿಕ್ ಇದೆ ಅಷ್ಟೇ ಈ ಪಾರ್ಟ್ ಅಲ್ಲಿ. ಅಂಡ್ ಹೀಗಿದೆ. ಅಗೇನ್ ದ ಲೆಂತ್ ಇಸ್ ಸೇಮ್. ಪ್ರೈಸ್ ಬಂದು 300 to 400 ಒಳಗಡೆನೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ಪೇ ಮಾಡಿಲ್ಲ. ಬಟ್ ಎಕ್ಸಾಕ್ಟ್ ಪ್ರೈಸ್ ಇದು ಒಂದು ಡ್ರೆಸ್ಸಿಗೆ ಗೊತ್ತಿಲ್ಲ. ಸೊ ಅಗೇನ್ ಗೊತ್ತಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಾನು ಚೆಕ್ ಮಾಡ್ಬೋದು. ಸೊ ಈ ತರ. ನೆಕ್ಸ್ಟ್ ಡ್ರೆಸ್ ಬಂದು ಇದು ಓಪನ್ ಮಾಡಿ ತೋರಿಸ್ತೀನಿ. ಕಲರ್ಸ್ ಕೂಡ ನಾನು ಅಷ್ಟೊಂದು ಏನು ಜಾಸ್ತಿ ಇದ್ ಮಾಡಿಲ್ಲ, ಅಂದ್ರೆ ಬ್ಲೂ ಇದ್ರೆ ಬ್ಲೂನೇ, ಬ್ಲಾಕ್ ಇದ್ರೆ ಬ್ಲಾಕ್ ಆ ತರ ತಗೊಂಡಿದ್ದೀನಿ. ಸೊ ಇದೇ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಏನು ಹುಡ್ಕಿಲ್ಲ, ಯಾಕಂದ್ರೆ ಇದೆಲ್ಲ ರೆಗ್ಯುಲರ್ ಯೂಸ್ ಅಲ್ವಾ. ಸೊ ಏನ್ ನೆಸೆಸಿಟಿ ಇಲ್ಲ ಅಂತ ಅನ್ಬಿಟ್ಟು. ಸೊ ಇದು ಬ್ಲೂ ಅಂಡ್ ವೈಟ್ ಅಲ್ಲಿ ಬಂದಿದೆ, ಇದು ಅಜಿಯೋದು. ಸೊ ಇದು ಕೂಡ ಇಲ್ಲಿ ಮಾತ್ರ ಎಲ್ಲ ಸಿಕ್ಕಿದೆ, ನೀವು ನೋಡ್ಬೋದು. ಈ ತರ ಲೆಂತ್ ಕೂಡ ಜಾಸ್ತಿ ಇದೆ. ಸೊ ಹೀಗಿದೆ. ನಾನು ವೇರ್ ಮಾಡಿ ತೋರಿಸ್ತೀನಿ ಇದು. ಸೊ ಡ್ರೆಸ್ ಬಂದು ಈ ತರ ಕಾಣಿಸುತ್ತೆ ವೇರ್ ಮಾಡಿದ್ಮೇಲೆ. ಟ್ಯಾಗ್ ಇಲ್ಲ ಇದಕ್ಕೆ, ಇಲ್ಲೆಲ್ಲ ಸಿಕ್ಕಿದೆ ಅಷ್ಟೇ ಇಲ್ಲಿ ಸೆಂಟರ್ ಅಲ್ಲಿ. ಸೊ ಈ ತರ ಇದೆ. ನೆಕ್ ಲೈನ್ ತೋರಿಸ್ಬೇಕಂದ್ರೆ ಈ ತರ ವಿ ಎಲ್ ಇದೆ ನೆಕ್ ಲೈನ್. ಅಂಡ್ ಸ್ಲೀವ್ಸ್ ಬಂದು ಈ ತರ ಬಲೂನ್ ಸ್ಲೀವ್ಸ್ ಇದೆ, ಸ್ವಲ್ಪ ದೊಡ್ಡದಾಗಿ. ಅಂಡ್ ನಾನು ಮುಂಚೆನೆ ಹೇಳ್ದಂಗೆ ಸ್ಲೀವ್ಸ್ ಇಲ್ಲಿವರೆಗೂ ಇದೆ. ಸೊ ನಂಗಿದು ಲಾಸ್ಟ್ ಎಲಾಸ್ಟಿಕ್ ಡ್ರೆಸ್ ಗಳಿಗಿನ್ನ ಈ ತರ ಡ್ರೆಸ್ ಗಳು ಇಷ್ಟ ಆಗುತ್ತೆ. ಇಲ್ಲಿ ಎಲಾಸ್ಟಿಕ್ ಇದೆ ಅಷ್ಟೇ, ಇಲ್ಲೆಲ್ಲ ಫ್ರೀ ಇದೆ. ಸೊ ಈ ತರ ಕಾಣಿಸುತ್ತೆ. ಅಂಡ್ ಇದ್ರ ಸೈಜ್ ಬಂದು ಎಲ್ಲಿದೆ, ನಾನು ಆಲ್ಮೋಸ್ಟ್ ಎಲ್ಲಾ ನಾನು ತೋರಿಸೋ ಡ್ರೆಸ್ ಎಲ್ಲ ಎಲ್ಲಲ್ಲೇ ಇರೋದು. ಅಂಡ್ ಇದು ಅಜಿಯೋದು. ಲೆಂತ್ ನಾನು ಮುಂಚೆನೆ ಹೇಳ್ದಂಗೆ ಆಲ್ಮೋಸ್ಟ್ ಆಂಕಲ್ ವರ್ಗು ಇದೆ. ನಾನು ಇದಕ್ಕೆ ಪೇ ಮಾಡಿರೋದು 367 ರುಪೀಸ್, ಅಂದ್ರೆ 367 ರೂಪಾಯಿ ಪೇ ಮಾಡಿದೀನಿ. ಮೇ ಬಿ ಇವಾಗ ಪ್ರೈಸ್ ವೇರಿ ಆಗ್ಬೋದು, ಬಟ್ ನಾನ್ ಪೇ ಮಾಡಿದಾಗ ಅಷ್ಟಿತ್ತು. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಅಜಿಯೋದೆ. ಓಪನ್ ಮಾಡಿ ತೋರಿಸ್ತೀನಿ, ಸೌಂಡ್ ಆಗುತ್ತೆ. ನೀವು ನೋಡ್ಬೋದು ಕಲರ್ನ. ಸೊ ಡ್ರೆಸ್ ಬಂದು ಈ ತರ ಇದೆ, ಹೀಗೆ ನೆಕ್ ಟೈಟಲ್ ಬರುತ್ತೆ. ತೋರಿಸ್ತೀನಿ, ಈ ತರ ಇದೆ. ಎಲಾಸ್ಟಿಕ್ ಜಾಸ್ತಿ ಇದೆ ಇದಕ್ಕೆ ಆಕ್ಚುಲಿ.
ಸೊ ಹೀಗಿದೆ, ವೇರ್ ಮಾಡಿ ತೋರಿಸ್ತೀನಿ ನಾನು. ಸೊ ಡ್ರೆಸ್ ವೇರ್ ಮಾಡಿದ್ಮೇಲೆ ಈ ತರ ಕಾಣಿಸುತ್ತೆ. ಫ್ರಿಲ್ ಇದೆ ಆಕ್ಚುಲಿ ಇದು ಜಾಸ್ತಿ, ನೋಡ್ಬೋದು ಈ ತರ ಇದೆ. ಅಂಡ್ ಎಲಾಸ್ಟಿಕ್ ಬಂದು ಇಲ್ಲಿ, ನಾನು ಫ್ರಂಟ್ ನೆಕ್ ತೋರಿಸ್ಬೇಕು, ನೆಕ್ ಲೈನ್ ಅಂದ್ರೆ ಈ ತರ ವಿ ಶೇಪ್ ಬರುತ್ತೆ. ಇಲ್ಲಿ ಸ್ಲೀವ್ಸ್ ಬಂದು ಈ ತರ ಎಲಾಸ್ಟಿಕ್ ಮುಂಚೆನೆ ಹೇಳ್ದಂಗೆ ಜಾಸ್ತಿ ಇದೆ ಇದರಲ್ಲಿ, ಈ ತರ ಇದೆ. ಸೊ ಲೆಂತ್ ಬಂದು ಈ ತರ ಇದೆ. ಈ ಡ್ರೆಸ್ ಬಂದು ಅಜಿಯೋದು ಅಂಡ್ ನಾನು ಇದಕ್ಕೆ ಪೇ ಮಾಡಿರೋದು 376 ರುಪೀಸ್, ಅಂದ್ರೆ 376 ರೂಪಾಯಿ ಪೇ ಮಾಡಿದೀನಿ. ಅಂಡ್ ಅಫ್ಕೋರ್ಸ್ ಇದು ವರ್ತ್ ಅಂತಾನೆ ಅನ್ಸುತ್ತೆ, ಬಿಕಾಸ್ ಫಿಲ್ ಇದೆ ಜಾಸ್ತಿ. ಸೊ ನಾನು ಮುಂಚೆ ಎಲ್ಲ ಕಾಟನ್ ಮೆಟೀರಿಯಲ್ಸ್ ನ ನೋಡ್ತಿದ್ದೆ ಜಾಸ್ತಿ, ಬಟ್ ಇವಾಗ ಯಾವ ಮೆಟೀರಿಯಲ್ ಆದ್ರೂ ತಗೊಂತೀನಿ, ಯಾಕಂದ್ರೆ ಕಾಟನ್ ಅಂತ ಅಂದ್ರೆ ನಾನು ಎವ್ರಿ ಟೈಮ್ ಐರನ್ ಮಾಡ್ಬೇಕು, ಅದು ಬಂದು ನನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ಸಿಂಥೆಟಿಕ್, ಶಿಫಾನ್ ಯಾವ್ದಿದ್ರು ಯಾವ್ದೇ ಮೆಟೀರಿಯಲ್ ಇದ್ರು ತಗೊಂತೀನಿ. ಸೊ ಡ್ರೆಸ್ ಬಂದು ಈ ತರ ಇದೆ. ಸೊ ಲಾಸ್ಟ್ ಅಂಡ್ ಫೈನಲ್ ಡ್ರೆಸ್ ಇದು. ಇದು ಬಂದು ಆಜಿಯೋದು. ಓಪನ್ ಮಾಡ್ತೀನಿ, ಸೌಂಡ್ ಆಗುತ್ತಲ್ಲ. ಸೊ ಇದು ಫೈನಲ್ ಡ್ರೆಸ್ ತೋರಿಸ್ತಾ ಇದ್ದೀನಿ ನಿಮಗೆ, ಈ ವಿಡಿಯೋ ಕೊನೆ ಡ್ರೆಸ್ ಇದು. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಸೊ ಲಾಸ್ಟ್ ಇಟ್ಟಿದೆ, ಲಾಸ್ಟ್ ಅಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಈ ತರ ಬೇಬಿ ಪಿಂಕ್ ಅಂಡ್ ಬ್ಲಾಕ್ ಇಶ್ ಇದೆ, ಬ್ಲಾಕ್ ಕಾಂಬಿನೇಷನ್ ಈ ತರ ಕಾಣಿಸುತ್ತೆ. ಅಂಡ್ ಇದಕ್ಕೆ ಟೈ ಇದೆ, ಟ್ಯಾಗ್. ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಇದನ್ನ, ಚೆನ್ನಾಗಿದೆ ಇದು ಆಕ್ಚುಲಿ. ಸೊ ಡ್ರೆಸ್ ಬಂದು ಈ ತರ ಕಾಣಿಸುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ನಂಗೆ ತುಂಬಾ ಇಷ್ಟ ಆಯ್ತು. ನಾನು ತಗೊಂಡಿರೋದ್ರಲ್ಲಿ ಇದೇ ಡ್ರೆಸ್ ನಂಗೆ ಜಾಸ್ತಿ ಇಷ್ಟ ಆಗಿತ್ತು. ನಾನು ಹತ್ರ ಬಂದು ತೋರಿಸ್ತೀನಿ ನಿಮ್ಗೆ ನೆಕ್ ಲೈನ್. ನೀವು ನೋಡ್ಬೋದು ಈ ತರ ವಿ ಶೇಪ್ ಅಲ್ಲಿ ಇದೆ. ಅಂಡ್ ಸ್ಲೀವ್ಸ್ ಬಂದು ಈ ತರ ಇದೆ, ಇಲ್ಲೆಲ್ಲ ಸ್ಟಿಕ್ ಇದೆ. ಅಂಡ್ ಇದು ಟ್ಯಾಗ್ ಬಂದು ಇಲ್ಲಿ ಇದು ವಿ ಕಟ್ ಇದೆ, ಇಲ್ಲಿಂದ ಬಂದು ಟ್ಯಾಗ್ ಬಂದಿರೋದು. ಟ್ಯಾಗ್ ಆಲ್ರೆಡಿ ಟ್ಯಾಗ್ ಮಾಡ್ಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂಡ್ ಎಲಾಸ್ಟಿಕ್, ಇಲ್ಲಿ ಎಲಾಸ್ಟಿಕ್ ಕೂಡ ಇದೆ ಈ ಪಾರ್ಟ್ ಅಲ್ಲಿ, ಇಲ್ಲಿ ಶೋಲ್ಡರ್ ಹತ್ರ. ಸೊ ಈ ತರ ಕಾಣಿಸುತ್ತೆ. ಅಂಡ್ ಲೆಂತ್ ಬಂದು ಇಷ್ಟಿದೆ. ಇದು ನೋಡ್ಬೋದು ಸ್ವಲ್ಪ ಫ್ರಿಲ್ ಇದೆ, ಜಾಸ್ತಿ ಇಲ್ಲ ಬಟ್ ಕಂಫರ್ಟಬಲ್ ಆಗಿದೆ. ಅಂದ್ರೆ ಟೈಟ್ ಆ ತರ ಏನು ಇಲ್ಲ ಈ ಪಾರ್ಟ್ ಅಲ್ಲಿ, ಚೆನ್ನಾಗಿದೆ. ಈ ಡ್ರೆಸ್ ನ ತಗೊಂಡಿರೋದು ಅಜಿಯೋದಲ್ಲಿ. ನಾನ್ ಪೇ ಮಾಡಿರೋದು 405 ರುಪೀಸ್, ಅಂದ್ರೆ 405 ರೂಪಾಯಿ ಪೇ ಮಾಡಿದೀನಿ. ನಾನು ತಗೊಂಡಿರೋ 8 ಡ್ರೆಸ್ ಅಲ್ಲಿ ಇದೇನೆ 400 ಕ್ರಾಸ್ ಆಗಿರೋದು. ಇನ್ ಬೇರೆದೆಲ್ಲ 300 200 ಒಳಗಡೆನೆ ಇದೆ. ಸ್ವಲ್ಪ ಇದು ಚೆನ್ನಾಗಿದೆ ಆಕ್ಚುಲಿ, ಮೆಟೀರಿಯಲ್ ಅಂಡ್ ಕ್ವಾಲಿಟಿ ಕೂಡ ಆಸಮ್ ಆಗಿದೆ. ಹಂಗಾಗಿ ಇದಕ್ಕೆ 405 ರುಪೀಸ್ ಪೇ ಮಾಡಿದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಬಿಟ್ಟು. ಅಂಡ್ ಇದೇ ತರ ಹಾಲ್ ವಿಡಿಯೋಸ್ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಹೇಳಿ, ನಾನು ಮತ್ತೆ ಇನ್ನೊಂದು ಹಾಲ್ ವಿಡಿಯೋ ಮಾಡ್ತೀನಿ. ಅಂಡ್ ನಂಗೆ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಕೇಳಿದೀರಾ ಯಾವ ಊರು ನಿಮ್ದು, ಅಂಡ್ ಇಂಟ್ರಡಕ್ಷನ್ ವಿಡಿಯೋ ಮಾಡಿ, ಏನ್ ಜಾಬ್ ಮಾಡ್ತಿರೋದು, ಇದೆಲ್ಲಾನು ಕೇಳಿದೀರಾ. ನೆಕ್ಸ್ಟ್ ವಿಡಿಯೋ ಇಂಟ್ರಡಕ್ಷನ್ ವಿಡಿಯೋನ ಇರುತ್ತೆ, ನಾನು ಮತ್ತೆ ಇಂಟ್ರಡಕ್ಷನ್ ವಿಡಿಯೋ ಮಾಡ್ತೀನಿ. ಬಿಫೋರ್ ನಾನು ಮಾಡಿದ್ದೆ, ಬಟ್ ಅದು ವಾಯ್ಸ್ ಅಷ್ಟು ಪ್ರಾಪರ್ ಆಗಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಇಂಟ್ರಡಕ್ಷನ್ ವಿಡಿಯೋ ಇರುತ್ತೆ. ಅಂಡ್ ಏನಾದ್ರೂ ಕ್ವಶನ್ಸ್ ಇದೆ ನೀವು ಈ ವಿಡಿಯೋದಲ್ಲಿ ಕಾಮೆಂಟ್ಸ್ ಅಲ್ಲಿ ಹಾಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ, ನಂದು ಇಂಟ್ರಡಕ್ಷನ್ ವಿಡಿಯೋದಲ್ಲಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಆ್ಯಂಡ್ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ತುಂಬ, ಆ್ಯಂಡ್ ಯಾವುದು ವರ್ತ್ ಅಂತ ಅನಿಸ್ತು ಅದನ್ನು ಕಾಮೆಂಟ್ಸ್ಲಿ ಹೇಳಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.